ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ನೈಟು ಗ್ಯಾಸ್ ಖಾಲಿ ಆಯ್ತಲ್ಲ, ಸೊ ಈಗ ಬಂತು ಗ್ಯಾಸ್ ಸಿಲಿಂಡ್ರು. ಒಂದು 20 ಮಿನಿಟ್ಸ್ ಆಯ್ತು ಅಷ್ಟೇ. ಸೊ ಬೆಳಗ್ಗೆ ಏನು ತಿಂಡಿ ಮಾಡಿರಲಿಲ್ಲ. ರಾತ್ರಿ ಸಾಂಬಾರು ಆದಮೇಲೆ ಗ್ಯಾಸ್ ಖಾಲಿ ಆಯ್ತಲ್ಲ, ಸೊ ಹಾಗಾಗಿ ಅದೇ ಸಾಂಬಾರಿತ್ತು. ಅನ್ನ ಮಾಡಿದ್ದೀನಿ, ಅದು ಇವಾಗ ಅನ್ನ ಮಾಡಿದ್ದೀನಿ. ಬೆಳಗ್ಗೆ ಪುನಿ ಹಂಗೆ ಹೋದರು, ಬಿಡು ಅಲ್ಲೆಲ್ಲರೂ ಹೋಟ್ಲಲ್ಲಿ ತಿನ್ಕೋತೀನಿ ಅಂತ ಇಂಡಕ್ಷನ್ ಸ್ಟವಲ್ಲಿ ಮಾಡೋಣ ಅಂತ ನೋಡಿದೆ. ಆಮೇಲೆ ಓವರ್ ಹೀಟ್ ಆಗಿ ಯಾಕೆ ಅಂತ ಅಂದ್ಕೊಂಡು, ಅಂದರೆ ಅದಕ್ಕೆ ಸ್ಟೀಲ್ ಕುಕ್ಕರೇ ಆಗಬೇಕು. ಸ್ಟೀಲ್ ಕುಕ್ಕರ್ ಇಲ್ಲ, ಸೊ ಕಬ್ಬಿಣದ್ದು ಅಥವಾ ಇದು ಸ್ಟೀಲ್ ಇದಾಗಬೇಕು ತಪ್ಪಲಿ. ಸೊ ಹಾಗಾಗಿ ಓಪನ್ ಇದರಲ್ಲಿ ಬೇಯಿಸೋದಲ್ವ, ತುಂಬ ಟೈಮ್ ಹಿಡಿಯುತ್ತೆ, ಮತ್ತು ಅದಕ್ಕೆ ಓವರ್ ಹೀಟ್ ಆದರೆ ಅಂತ ಹೇಳ್ಬಿಟ್ಟು ಯಾಕೆ ಚಾನ್ಸ್ ತೊಗೊಳ್ಳೋದು ಅಂತೇಳಿ ಹೊರಗಡೆ ತಿಂತೀನಿ ಬಿಡು ಅಂತೇಳಿ ಹೋದರು. ಇವಾಗ ನನಗೆ ಪುನರ್ವಗೆ ಅನ್ನ ಮಾಡ್ಕೊಂಡಿದ್ದೀನಿ, ಸಾಂಬಾರು ಇದ್ದೀರಾ ಅದಕ್ಕೆ ಪುನರ್ವಗೆ ತಿನ್ನಿಸ್ದೆ. 12:45 ಆಗಿದ್ದಿಲ್ಲ, ಟೈಮ್ ಆಗೋಗ್ಬಿಟ್ಟಿದೆ ಅಂತ ಅವ್ನಿಗೆ ತಿನ್ನಿಸ್ದೆ. ಇನ್ನು ನಾನು ತಿಂದಿಲ್ಲ. ಕೆಲಸಗಳಂತೂ ಬೇಜಾನ್ ಬಿದ್ದವೆ. ಅಡುಗೆ ಮನೆಯೆಲ್ಲ ಫುಲ್ ಮೆಸ್ಸಿ ಆಯಿತು, ಯಾಕೆಂದರೆ ಇವತ್ತು ಎದ್ದಿದ್ದು ಲೇಟು. ಅವರು ಬೇಡ ಅಂದ್ರಲ್ಲ, ಕಾಫಿ ಕೊಟ್ಟು ಮತ್ತು ಹೆಸ್ರು ಕಾಳು ಹಾಕಿದೆ, ಹೆಸ್ರು ಕಾಳು ಮತ್ತು ದಾಳಿಂಬೆ ಎಲ್ಲ ಕೊಟ್ಟು ಕಳಿಸ್ಬಿಟ್ಟೆ ಅವರನ್ನು. ಸೊ ಹಾಗಾಗಿ ಹೋಟ್ಲ ತಿನ್ಕೊತೀನಿ ಅನ್ನೋದ್ರಿಂದ ಇವತ್ತು ಲೇಟಾಗಿ ಎದ್ದೆ. 9:45 ಆಗೋಗಿತ್ತು ನಾನು ಇದ್ದಾಗ. ಕಸದ ಗಾಡಿ ಬಂತು, ಕಸ ಹಾಕ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಮತ್ತೆ ಮಲಗಿದೆ. ಆಮೇಲೆ ಗ್ಯಾಸ್ ಅಣ್ಣಗೆ ಫೋನ್ ಮಾಡಿದೆ, ಬರ್ತಿದ್ದೀನಿ ಅಂತ ಅಂದರು. 12:15 ಆಗಿತ್ತು ಅನಿಸ್ತಾ ಬಂದಾಗ. ಸೊ ಈಗ 12:45 ಒಂದು 12:20ಕ್ಕೆಲ್ಲ ಬಂದು ಕೊಟ್ಟೋದ್ರು. ಸೊ ಅವ್ರು ಬಂದ ಮೇಲೆ ಸಾಂಬಾರು ಬಿಸಿ ಮಾಡಿ ಅನ್ನ ಕಿಟ್ಟು ನನಗೆ ಊಟ ಮಾಡಿಸಿದ್ದೀನಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಕೆಲಸಗಳಿದೆ, ತುಂಬ ಅಂದರೆ ತುಂಬ ಕೆಲಸ ಇದೆ. ಕೆಲಸ ಮಾಡಿಕೊಂಡು ವ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಹಾಗೆ ವ್ಲಾಗ್ ನೋಡೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಇಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ರಾತ್ರಿ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನೆನ್ನೆ ವ್ಲಾಗ್ ಪುನಿ ಹಂಗೇ ಒಂದೊಂದು ಸಲ ಆ ಥರ ಮಾತಾಡ್ತಾರೆ, ಒಂದೊಂದು ಸಲ ಅಲ್ಲ ಡೈಲಿ ಮಾತಾಡ್ತಾರೆ ಕೆಲವೊಂದು ಟೈಮು. ನಾನು ಅದನ್ನು ಪಾಸಿಟಿವಾಗಿ ತೊಗೊಂಡು ಪಾಸಿಟಿವಾಗಿ ಬಿಟ್ಬಿಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಜಗಳಗಳಾಗುತ್ತೆ ಅಷ್ಟೇ. ಅಂದರೆ ಫುಲ್ ಸುಮ್ಮನೆ ನಗ್ಸೋಕೆ ಆ ಥರ ಮಾತಾಡ್ತಿರ್ತಾರೆ. ಯಾರು ಬೇಜಾರು ಮಾಡ್ಕೊಬೇಡಿ. ಮತ್ತು ಹೆಣ್ಮಕ್ಳು ಅಂತ ಹಿಂಗೆ ರೆಗ್ಯುಲೇಟಾಗಿ ಮಾತಾಡ್ತಾರಲ್ಲ ಅಂತ ಇಲ್ಲ, ಸುಮ್ಮನೆ ಕಾಮಿಡಿಗೆ ಅಷ್ಟೇ. ನಾನು ತುಂಬ ಮಾತಾಡಿರ್ತೀನಿ, ಅದನ್ನು ಎಡಿಟಿಂಗಲ್ಲಿ ಕಟ್ ಮಾಡಿರ್ತೀನಿ ಫ್ರೆಂಡ್ಸ್. ನಾನು ತುಂಬ ಮಾತಾಡಿರ್ತೀನಿ, ಇಲ್ಲ ಅಂತಲ್ಲ, ನಾನು ತುಂಬ ಮಾತಾಡಿರ್ತೀನಿ, ಅವರು ತುಂಬ ಮಾತಾಡಿರ್ತಾರೆ, ಎಡಿಟಿಂಗಲ್ಲಿ ಕಟ್ ಮಾಡ್ತೀನಿ ಅಷ್ಟೇ. ಸೊ ಬನ್ನಿ ವ್ಲಾಗ್ ಹೇಗುತ್ತೆ ಅಂತ ನೋಡೋಣ. 2000 years later ಎಲ್ಲ ಮುಗೀತು ಫ್ರೆಂಡ್ಸ್. ಮನೆ ಕ್ಲೀನ್ ಎಲ್ಲ ಮಾಡಿ, ಶೆಲ್ಫ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ನೀರು ಕಾಯಕ್ಕಿಟ್ಟಿದ್ದೀನಿ. ಇವಾಗ ಪುನರ್ಗೂ ವಾಶ್ರೂಮ್ಗೆ ಹೋಗಿದ್ದಾನೆ. ಬಟ್ಟೆ ತೊಳೆದೆ, ಪಾತ್ರೆ ತೊಳೆದೆ, ಎಲ್ಲ ಕೆಲಸನೂ ಮುಗೀತು. ಈಗ ನೀರು ಕಾಯಕ್ಕಿಟ್ಟಿದ್ದೀನಿ. ಸ್ನಾನ ಮಾಡಿಸ್ಬಿಟ್ಟು ಪುನರ್ವನ್ನ ಮಲಗಿಸೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಒಂದು ಕಡೆ ಬೇಡ ಅನ್ಕೊತಿದ್ದೀನಿ, ನೋಡ್ಬೇಕು ಏನು ಮಾಡ್ತೀನಿ ಅಂತ. ಈಗ ಟೈಮ್ ಬಂದು 2:15 ಆಗಿದೆ. 2:15, ಇನ್ನು ಸ್ನಾನ ಆಗಿಲ್ಲ ಪುನರ್ವುದು. ಇಷ್ಟೇ. ಇವಾಗ ಪುನರ್ವು ಇದನ್ನ ಬೂಸ್ಟ್ ಕುಡ್ದ. ಈಗ ಪಾನಿಪುರಿ ಮಾಡೋಣ ಅಂತೇಳಿ, ಅಂದರೆ ಪೂರಿ ಅವತ್ತು ಮಾಡಿದ್ದವಿದ್ದು ಇನ್ನೂ ಇಷ್ಟು ಪೂರಿ ಇದೆ, ಹಾಗಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಪಾನಿಪುರಿ ಮಾಡೋಣ ಅಂತೇಳಿ ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಕ್ಕೆ ಇಟ್ಟಿದ್ದೀನಿ. ಮತ್ತು ಡೈಲಿ ಕೆನೆ ತೆಗೆದು ಇಟ್ಟಿದ್ದೆ, ಅದನ್ನು ಎಪ್ಪಾಕಿದ್ದೆ ನಿನ್ನೆ. ಸೊ ಎಪ್ಪಾಗಿದೆ ಇದು, ಅಂದರೆ ಬರೀ ಕೆನೆನೇ ತೆಗೆದಿದ್ದೆ, ಹುಳಿ ಬಂದಿದೆ ಸ್ವಲ್ಪ. ಅಂದರೆ ನೆನ್ನೆ ಮಧ್ಯಾಹ್ನನೇ ಎಪ್ಪಾಕಿದೆ, ಇವತ್ತು ಮಧ್ಯಾಹ್ನನೇ ಕಡಿಬೇಕಿತ್ತು. ಸೊ ನಾನು ಮಲ್ಕೊಂಡ್ಬಿಟ್ಟೆ. ಇಡು ಅಲ್ಲಿ, ಬೇಡ ಇಡು ಕಂದ, ನಾನು ಈಗ ಪ್ರಾಮಿಸ್ ಮಾಡಿದ್ದೆ ಒಳ್ಳೆ ಮಾತು ಕೇಳ್ತೀನಿ ಅಂತ. ನೀರು ಕುಡ್ದಿಲ್ಲ ಇಟ್ಟೋಬೇಕು, ಹೇಳಿದ ಮಾತು ಕೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ನೆನಪಿದ್ಯಾ? ಹ್ಞೂ, ನೀರು ಚಲಿವು. ಸೊ ಹಾಗಾಗಿ ಇವಾಗ ಇದನ್ನ ಕಡಿಯೋಣ ಅಂತ ಹೇಳಿ, ಬರೀ ಬೆಣ್ಣೆನೇ ಇದು, ಅಂದರೆ ಒಂದ್ಸಲ ಎಪ್ಪಾಕಿ ಕಡಿದ್ರೆ ಬೇಗ ಚೆನ್ನಾಗಾಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ಇವಾಗ ಅದನ್ನು ಕಡಿತೀನಿ, ತುಪ್ಪನೂ ಕಾಯಿಸ್ಬಿಡ್ತೀನಿ. ಇವತ್ತು ಪುನರ್ಗೆ ತುಪ್ಪ ಖಾಲಿ ಆಗೈತೆ, ಹಾಗಾಗಿ ಇನ್ನು ಸಾಂಬಾರು ಕೂಡ ಬಿಸಿ ಇಟ್ಟಿದ್ದೀನಿ. ಆ ಕಡೆ ಬಟಾಣಿ ಆಲೂಗಡ್ಡೆ ಬೇಯಕ್ಕೆ ಇಕ್ಕಿದ್ದೀನಿ. ಸೊ ಅಷ್ಟೊಳಗೆ ಇದನ್ನು ಇದು ಮಾಡ್ಕೊಂಬಿಡೋಣ ಅಂತ ಹೇಳಿ ಕೆನೆನ ಗುಡ್ಡೆ ಒಂದು 15 ಫ್ರೆಂಡ್ಸ್ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಡಿಬೇಕು. ಒಂದು 2 ನಿಮಿಷ ಕಡಿದ್ರೆ ಸಾಕು, ಬಂದುಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಗಂಟು ಥರ ಬೆಣ್ಣೆ ಬಂದುಬಿಡುತ್ತೆ. ಒಂದು 2 ಸಲ ಹಿಂಗೆ ಮಾಡಿದ್ರೆ ಸಾಕು. ಸೊ ಬೆಣ್ಣೆ ಸೂಪರಾಗಿ ಬರುತ್ತೆ. 1-2 ಸಲ ನೀರಲ್ಲಿ ಬೆಣ್ಣೆನ ತೊಳ್ಕೊಂಡ್ರೆ ಚೆನ್ನಾಗಿ ಬೆಣ್ಣೆ ಸಿಗುತ್ತೆ. ನೋಡಿ, ನಾನು ನೀರಿಗೆ ಹಾಕ್ಕೋತಾ ಇದ್ದೀನಿ ಡೈರೆಕ್ಟು. ಆ ವೈಟ್ ಒಂದು ಹಾಲು ಅಥವಾ ಮಜ್ಜಿಗೆ ಏನಿರುತ್ತೆ ಅದೆಲ್ಲ ಹೋಗುತ್ತೆ, ನೀಟಾಗಿ ತೇಲ್ ಬರುತ್ತೆ ಬೆಣ್ಣೆ. 1-2 ಸಲ ತೊಳ್ಕೊಂಡ್ರೆ ಚೆನ್ನಾಗಿ ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ಆಯಿತು ಫ್ರೆಂಡ್ಸ್, ಇಷ್ಟು ಸಿಕ್ಕಿದೆ ಬೆಣ್ಣೆ.
ಒಂದು ಸೇರು ಅಂತಾರೆ ನಮ್ಮ ಕಡೆ, ಒಂದು ಸೇರಷ್ಟು ಬೆಣ್ಣೆ ಸಿಕ್ಕಿದೆ. ಆರಾಮಾಗಿ ಒಂದು ಕಾಯಿಸಿದ್ರೆ 1/4 kg ಮೇಲೆ ತುಪ್ಪ ಬರುತ್ತೆ. ಚೆನ್ನಾಗಿ ಯಾರಾದರೂ ಹಾಲು ತರ್ತಿರೋರು, ದಿನ ಫ್ರಿಜ್ ಇರೋರು ಈ ಥರ ಪ್ಯಾಕೆಟ್ ಹಾಲಲ್ಲಿ ನೀಟಾಗಿ ಸ್ಲಿಮ್ಮಲ್ಲಿ ಕಾಯಿಸಿ ಕೆನೆನ ಎತ್ತಿಟ್ಟು, ಆಮೇಲೆ ಇನ್ನೇನು ಕಡಿತೀರಾ ಅನ್ನುವಾಗ, ನಾಳೆ ಕಡಿತೀವಿ ಅನ್ನುವಾಗ ಕೆನೆ ಏನಿರುತ್ತೆ ಆ ಕೆನೆಗೆ ಸ್ವಲ್ಪ ಮೊಸರು ಹಾಕಿ ಅಥವಾ ಮಜ್ಜಿಗೆ ಹಾಕಿ ಎತ್ತಿಟ್ಟು ಮಾರನೇ ದಿನ ಸ್ವಲ್ಪ ನೀರು ಹಾಕಿ ಎತ್ತಿದ್ರು ಸಾಕು, ಕಡಿಯೋದೇನು ಬೇಡ. ನಾನು ಕಡಿಯಮಂತಿತ್ತು ಅಂದರೆ ಚಿಕ್ಕದು ಕಡಿಯಮಂತಿತ್ತು ಅಂತ ಕಡಿದೆ ಅಷ್ಟೇ. ಕಡಿಯಮಂತಿಲ್ಲ ಅಂತಂದರೆ ಒಂಚೂರು ಒಂದು ದೊಡ್ಡ ಚೆರುಕಲು ಅಥವಾ ಪಾತ್ರೆ ತೊಗೊಂಡು ಎತ್ತಿದ್ರೆ ಸಾಕು, ಬೆಣ್ಣೆ ತೇಲಿ ಆರಾಮಾಗಿ ಬರುತ್ತೆ. ಯಾಕೆಂದರೆ ಬರೀ ಕೆನೆ ಇರೋದ್ರಿಂದ ಆರಾಮಾಗಿ ತೇಲಿ ಬರುತ್ತೆ. ಇಷ್ಟು ಬೆಣ್ಣೆ ಸಿಕ್ಕಿದೆ, ಒಂದು ಸೇರಷ್ಟು. ರೆಡಿ ಆಯಿತು ಫ್ರೆಂಡ್ಸ್, ಇನ್ನು ತಿನ್ನೋದೊಂದೇ ಬಾಕಿ. ಸೀರಿಯಲ್ ನೋಡ್ತಾ ತಿಂತೀನಿ. ಸೊ ನಾನು ಪಾನಿಪುರಿ ಹೇಗೆ ಮಾಡಿದೆ ಅಂತ ಹೇಳಿ ಆಲ್ರೆಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ಪಾನಿಪುರಿ ಹೇಗೆ ಮಾಡೋದು ಅಂತ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ಪಾನಿಪುರಿ ಬ್ಯಾಟಿಂಗ್ ಮಾಡ್ತೀನಿ. ಸೊ ಆಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ. ಇವತ್ತು ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಖಾರವಾಗಿ. ಸೊ ಹಾಗಾಗಿ ಪಾನಿಪುರಿನ ಮಾಡಿದೆ. ಇವಾಗ ಸೀರಿಯಲ್ಸ್ ನೋಡ್ಬಿಟ್ಟು 8 ಗಂಟೆ ಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಲೇಟಾಗಿ. ಸೊ ಇಷ್ಟೇ ಫ್ರೆಂಡ್ಸ್, ಗೊತ್ತಲ್ಲ, ಲೈಕು ಶೇರು ಸಬ್ಸ್ಕ್ರೈಬು ಎಲ್ಲ ಮಾಡಿ. ಓಕೆ, ಪಾನಿಪುರಿ ತಿನ್ನೋಣ. ಇನ್ನು ಟಿ ವಿನೇ ನೋಡಿಕೊಂಡು ಪಾನಿಪುರಿ ತಿಂದೆ. ಇವತ್ತಂತೂ ಪಾನಿಪುರಿ ತಿನ್ನೋ ಫೋರ್ಸಿಗೆ ಊಟನೇ ಸೇರಲ್ಲ ಅಂತ ಅನಿಸುತ್ತೆ. ನಾನು ಫುಲ್ ಫಾಸ್ಟ್ ಮೂವಿಂಗ್ ಮಾಡಿದ್ದೀನಿ, ಅಷ್ಟೊಂದು ಫಾಸ್ಟಾಗಿ ತಿಂತಾ ಇಲ್ಲ. ಆದರೆ ಅದರಲ್ಲಿ ಅರ್ಧ ಬಿಟ್ಟೆ, ಇನ್ನೆಲ್ಲ ತಿಂದೆ. ಸೊ ಹಾಗಾಗಿ ಹೊಟ್ಟೆ ಫುಲ್ ಆಗೋಯ್ತು ನನಗೆ. ಸೀರಿಯಲ್ ನೋಡಿ ಲೇಟಾಗಿ ಅಡುಗೆ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಎಲ್ಲ ಆಯಿತು. ಇವಾಗ ಪುನಃ ಊಟ ಮಾಡಿಸ್ಬೇಕು. ನನಗೆ ಪಾನಿಪುರಿ ತಿನ್ನೋದ್ರಿಂದ ಒಂಥರ ಇದಾಗಿದೆ, ಅದೇ ಡೈಜೆಷನ್ ಆಗಿಲ್ಲ. ಹಂಗಾಗಿ ನಾನು ಊಟ ಮಾಡಲ್ಲ, ಪುನಃ ಊಟ ಮಾಡಿಸ್ತೀನಿ. ಸ್ವಲ್ಪ ಅವನು ಪಾನಿಪುರಿ ತಿಂದಾನೆ ಸ್ವಲ್ಪ. ಸೊ ಹಂಗಾಗಿ ಬಿಸಿನೀರು ಇಡ್ತಾ ಇದ್ದೀನಿ. ಅಂದರೆ ಬಿಸಿನೀರು ಕುಡಿದ್ರೆ ಸ್ವಲ್ಪ ಊಟ ಮಾಡಿದ್ರೂ ಆರೋಗ್ಯ ಬರುತ್ತೆ ಅಂತ ಹೇಳಿ. ಯಾವಾಗಲೇ ಆಗಲಿ ನಮಗೆ ಡೈಜೆಷನ್ ಆಗಿಲ್ಲ, ಆರೋಗ್ಯ ಸರಿ ಆಗ್ತಾಯಿಲ್ಲ ಅಂದಾಗ ಸ್ವಲ್ಪ ಬಿಸಿನೀರು ಕುಡಿದ್ರೆ ಒಳ್ಳೆಯದು. ಇವಾಗ ಟೈಮ್ ಬಂದು 11:10 ಕಾಣ್ತಾ ಇಲ್ಲ, 11:10. ಬಿಗ್ ಬಾಸ್ ನೋಡಾಯಿತು. ಸ್ವಲ್ಪ ಚಪಾತಿ ಹಿಟ್ಟು ಕಲಸಿಡೋಣ ಅಂತ ಹೇಳಿ, ನಾಳೆ ಚಪಾತಿ ಮಾಡೋಣ ಅಂತ ಹೇಳಿ. ಬೆಳಗ್ಗೆನೇ ಮಾಡ್ತೀನಲ್ಲ, ಮತ್ತು ಇನ್ನೇನು ಮಾಡಲಿ, 6 ಗಂಟೆಗೆ ಮಾಡ್ತೀನಲ್ಲ, ಸ್ವಲ್ಪ ಚಪಾತಿ ಹಿಟ್ಟನ್ನು ಕಲಸಿಡೋಣ ಅಂತೇಳಿ. ಪುನರ್ವ ಅವ್ರ ಪಪ್ಪ ಬರ್ತಿದ್ದಾರಂತೆ, ನಮ್ಮ ಯಜಮಾನರು ಬರ್ತಿದ್ದಾರಂತೆ. ಏನೋ ನನ್ನ ಪುಣ್ಯ ಗೊತ್ತಿಲ್ಲ, ಈ ವ್ಲಾಗಲ್ಲಿ ಸಿಗ್ತಾ ಇದ್ದಾರೆ. ಸೊ ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡ್ಕೊಳ್ಳೋಕ್ಕೆ. ಹಾಂ, ಸೊ ಚಪಾತಿ ಮಾಡೋಣ ಅಂತ ಹೇಳಿ ನಾಳೆ ಚಪಾತಿ ಮಾಡುವಂದರು, ಬೀಟ್ರೋಟ್ ಪಲ್ಯ ಮಾಡುವಂದರು. ಸೊ ಹಾಗಾಗಿ ಚಪಾತಿ ಹಿಟ್ಟು ಕಲಸಿಟ್ಬಿಡೋಣ ಅಂತೇಳಿ ಕಲಸಿಡಕ್ಕೆ ಬಂದಿದ್ದೀನಿ ಇವಾಗ. ಸೊ ಕಲಸಿಡ್ತೀನಿ ಈಗ. ನಾನು ಹಿಂಗೇ ಮುಂಚೆನೇ ಗೋಧಿ ಹಿಟ್ಟಾಗಲಿ ಅಥವಾ ಪೂರಿ ಹಿಟ್ಟಾಗಲಿ ಕಲಸಿಟ್ಬಿಡ್ತೀನಿ. ಅಂದರೆ ನಾಳೆ ಚಪಾತಿ ಮಾಡೋದ್ರಿಂದ ಬೇಗನೆ ಮಾಡ್ತೀನಿ ಅಲ್ವಾ. ಸೊ ಹಾಗಾಗಿ ಚೆನ್ನಾಗಿ ಕಲಸಿಟ್ಟಿರ್ತೀನಿ, ನೆಂದಿರುತ್ತೆ ನೀಟಾಗಿ, ಚಪಾತಿನೂ ಕೂಡ ಸಾಫ್ಟಾಗಿ ಬರುತ್ತೆ ಅಂತ. ಅಂದ್ರೆ ಅಲ್ಲೇ ಇರು ನೀನು, ಬೇಕು ನೀನು ಬರಬೇಡ, ಅಲ್ಲೇ ಇರು, ಬರಬೇಡ, ಮುಚ್ಚಿಕೋ. ಕೋಪ ಏಕೆ ಪತಿದೇವಾ? ಏನಿಲ್ಲ ಅಲ್ಲಿ, ಏನು ಇಲ್ಲ. ಏನು ಇಲ್ಲ, ದಾಳಿಂಬೆ ಒಂದೇ ಇರೋದು. ಅಪ್ಪ ಮಗ ಆಡ್ತಾರೆ ಹಿಂಗೆ ಅಡಕ್ಲ. ಒಟ್ಟೊಳ್ಳಿ ಕೂತು ಫ್ರೆಂಡ್ಸ್, ಪೊಮಗ್ರೆನೇಟ್ ತೆಗೆದ್ಬಿಟ್ಟು ನಚಿಕೆ. ಆಮೇಲೆ ಕೈ ಹಾಕ್ಬಿಟ್ಟು ಹಿಂಗೆ ಬಾಯಲಾಸಿ ಒಳಗೊಳಗಾಸಿ ತೆಗೆದ್ಬಿಡ್ತೀನಿ ಹಿಂಗೆ. ಏನಕ್ಕೆ
ಏನಕ್ಕೆ ನಾಗಕ್ಕ ನೀರು ಕೊಡಕ್ಕೆ. ಓಯೋ ನಮ್ಮ ಅವು ಬೇರೆ ಬರ್ಬೇಕು ಇದಿಲ್ವಾ ಬಿಸಿಲಿರ್ತೈತೆ ಅಂತ ಹೇಳಿಲ್ವಾ ಫಸ್ಟ್ ಇಟ್ಟಾಗ ಉಡುಕಿಟ್ಬೇಕು. ಏನು ಒಂದಿಷ್ಟು ಇದಾಗಲ್ಲ ನೀರು ಅವರು ನನಗೇನಂತ ಪ್ರಾಮಿಸ್ ಕೊಟ್ರದ್ ನೀನು ಪಪ್ಪುಗೆ ಹೇಳು ಒಂಚೂರ ತಪ್ಪು ಮಾಡಲ್ಲ ಪಪ್ಪ ಇವತ್ತಿಲ್ಲ ಎಲ್ಲ ಆಗಿರ್ತೀನಿ ಅಮ್ಮಗೆ ನಾನು ಪ್ಲಾನ್ ಎತ್ಕೊತೀನಿ ಅಲ್ಲಮ್ಮ. ಏನಂತ ಕೇಳ್ಬೋದು ಏನು ಒಳ್ಳೆ ಹುಡ್ಗನಾಗಿರ್ತೀನಿ ಅಂತ. ಕೆಟ್ಟ ಹುಡ್ಗ ಅಲ್ಲ ಒಳ್ಳೆ ಹುಡ್ಗ. ಒಳ್ಳೆ ರಾಬರ್ಟ್ ಕಳ್ಳ ಹಾಗೆ ಒಳ್ಳೆದಲ್ಲ. ಎಷ್ಟು ಕಲ್ ತಿಂದನಾ ತಿಂದ ಯಾವ ತಿಂದೆ 11 ಗಂಟೆಗೆ ತಿಂದ ಯಾಕೆ ತಿಂದು ಮಲ್ಕೊಂಡೆ. ಅವು ಇದ್ರೆ ತಿನ್ನೋ ಸುತ್ತಿದ್ದಾಗಲ್ಲ. ಒಂದು ದಿವಸ 9 ಗಂಟೆಗೆ ಸೌತೆಕಾಯಿ ತಿಂದು 11 ಗಂಟೆ ತಿಂದಿದ್ದೀನಿ. ಸೌತೆಕಾಯಿ ತರ ಇವತ್ತು ಹೋಗೋಣ ಅಂತಿದ್ದೆ ಮತ್ತೆ ಬಿಟ್ಟೆ. ತಿಂದು ಬಿಡ ಕಪ್ಪ ಇಬ್ರಿಗೂ ತಿನ್ಸಕ್ಕೆ ಅಂತ ತಂದಿದ್ ನಾನು ಅದನ್ನ ಸಿಪ್ಪೆ ಹಾಕೋಣ ಅಂತ ನೀನ್ ತಟ್ಟಿಗೆ ಹಾಕಮ್ಮ ಅಂದಲ್ಲ ಅಂತ ಅದಕ್ಕೆ ಗಿಡ್ಲಿಗೆ ಹಾಕ್ತಾ ಇದೀನಿ ಅಷ್ಟೇ. ಓಕೆ ಥ್ಯಾಂಕ್ ಯು. ಓಕೆ ಅದಕ್ಕೆ ಏನೋ ಸರ್ಪ್ರೈಸ್ ಕೊಡ್ತೀನಿ. ಅಯ್ಯೋ ಬರೀ ನಿಮ್ಮ ಅಪ್ಪ ನೀನು ಬರೀ ಸರ್ಪ್ರೈಸ್ ಕೊಡ್ತೀನಿ 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 ಅಂತ ಮಾತೆಲ್ಲ ಹೇಳಿ 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 ನಂಗೆ ಸರ್ಪ್ರೈಸ್ ಅಂದ್ರೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಅತ್ಲಾಗಿ. ಬಿಡವ ಅವಳಿಗೆ ಕೊಡೋದು ಬೇಡ. ಜೀವನದಲ್ಲಿ ಒಂದ್ಸತಿ ನಾನು ಸರ್ಪ್ರೈಸ್ ಕೊಟ್ಟಿಯಾ? ಏನ್ ಸರ್ಪ್ರೈಸ್ ಕೊಟ್ಟಿ ಹೇಳು? ಕೊಟ್ಟಿನಲ್ಲ. ಏನು ನೀನ್ ಸರ್ಪ್ರೈಸ್ ಕೊಟ್ಟಿದ್ದೇನ್ ಗೊತ್ತಾ? ನಂಗೆ ಖುಷಿ ಆಗತ್ತಾರ ಸರ್ಪ್ರೈಸ್ ಆಗಿ ಗೊತ್ತಿಲ್ಲದೆ ನಂಗೆ ಖುಷಿ ಆಯ್ತು ಈ ವಾಚ್ ಹಾಕ್ಸ್ಕೊಂಡಲ್ಲ ಅದೇ ಒಂದ್ ಸರ್ಪ್ರೈಸ್ ಆಗಿ ನಂಗೆ ಕೊಟ್ಟಿದ್ದು ಅಷ್ಟೇ. ಅವತ್ತು ಸಕ್ಕತ್ ಖುಷಿ ಆಯ್ತು ನಂಗೆ. ಅಷ್ಟ್ ಬಿಟ್ರೆ ಏನ್ ಸರ್ಪ್ರೈಸ್ ಕೊಟ್ಟಿ ಗಂಡ ನೀನು? ನೀನೇನೇನು ಕೊಟ್ಟಿಯ? ನಾ 16 ಕೊಟ್ಟಿ, ನೀನು ಕೊಟ್ಟಿಯ? 3 ಸಲ ಊರಲ್ಲಿ ಮದ್ವೆ ಆದ 1 ವರ್ಷ ಬಿಟ್ಟು 3 ಸಲ ಬರ್ತಡೇ ಮಾಡಿದ್ದಾರೆ ಇಲ್ಲಿ. ಅವಲ್ಲ ಇದು ನನ್ನ ಹೆಸರು ಹೆಂಗ್ ಗ್ಯಾರಂಟಿ? ಇದು ಯಾರ ಹೆಸರು ಮತ್ತೆ? 101 ಜನ ಯಾರು ಏನ್ ಬೇಕಾದ್ರು ಕರೆ ನೀನ ಕಡಲೆ ಹಂಗ ಗೊತ್ತಿಲ್ಲ. ನಾನಲ್ಲ ಫುಲ್ ನೋಡು ನಿನ್ ಬೇಕಾದ್ರೆ ಸಾಬೀತ್ ಮಾಡ್ಬೋದು. ಅಲ್ಲ ತಡಿ 3 ಸಲ ಬರ್ತಡೇ ಮಾಡಿದ್ಯಾ? ಅದೆಲ್ಲ ಸರ್ಪ್ರೈಸ್. ಮತ್ತೆ ನಂಗೆ ಅದೇ ಸರ್ಪ್ರೈಸ್. ಏನ್ ಗೊತ್ತಿತ್ತು ನಿಂಗೆ? ಗೊತ್ತಿದ್ದಂಗೆ ಪ್ಲಾನ್ ಮಾಡಿದ್ದದು. ಅಪ್ಪಯ್ಯ ನಾನ್ ನಿಂಗೆ ಹೇಳಿದ್ನ ಬರ್ತಡೇ ಮಾಡಿ ಸರ್ಪ್ರೈಸ್. ಮತ್ತೆ ಸರ್ಪ್ರೈಸ್ ಅಂದ್ರೆ ಡೈವರ್ಸ್ ಕೊಡೋದು, ಏನಂತ ಹೇಳ್ದಂಗೆ ನನ್ನ ಗಂಡ ಇನ್ನೊಂದು ಮದುವೆ ಮಾಡಿಸೋದು ಚೆನ್ನಾಗಿದೆ ಅಂತ. ಎಲ್ಲ ಚಾಕೆಟ್ ಇದ್ದಿಲ್ಲವಾ ನೋಡು. ಮತ್ತೆ ಸುಮ್ಮನೆ ಅಮಾಯಕವಾಗಿ ಅಮಾನುಷ್ಯ ಕೃತ್ಯ ಎಸಿಗೆಳೆ ಹೆಂಡತಿ ಅನ್ನೋ ತರ ನ್ಯೂಸ್ ಪೇಪರ್ ಅಲ್ಲಿ ಬರ್ಬಾರ್ದು. ಅವೆಲ್ಲ ಸರ್ಪ್ರೈಸ್ ಅಂದ್ರೆ ಗಂಡ ಮದುವೆ. ನಾನ್ ಅಷ್ಟಾರು ಕೊಟ್ಟಿ, ನೀನ್ ಚಿಕ್ಕ ಸರ್ಪ್ರೈಸ್ ಆರು ಕೊಟ್ಟಿದ್ಯಾ? ನಾನೇ ಕೊಡ್ತೀನಿ ಆಯ್ತು. ಏನ ಸರ್ಪ್ರೈಸ್ ಮುಚ್ಚಲೆ ಚಿನ್ನ ನಿಧಾನ ತಿನ್ನು. ತಿನ್ಬೇಕು ಬಲ ತೋರಿಸ್ಬೇಕು. ನಂಗೆ ಇಷ್ಟ ತಾನೆ ಬೇಡ ತಿನ್ನಪ್ಪ. ನಿಧಾನ ಕಣವ. ಯಾಕವ ಇವನು ಹಂಗೆ ಬೆಳಿಗ್ಗೆ ಸುರ್ಕೊಳಕ್ ಹೋಗಿ ದಾಳಿಂಬೆನೆ ತಿನ್ನಕ್ ಹೋಗಿ ಎತ್ತಿ ಕಲ್ಸ್ಕೊಂಡ. ಬೈತೀಯ ನಾನೇ ಬೇಕಂತ ನನಗೇನ್ ಕೆಮ್ಮತ್ತಿಲ್ಲ ಗುರು. ನಿಮಗೆ ನೆತ್ತಿಗತ್ತಿತ್ತು ಇಬ್ರಿಗೂ ಅಪ್ಪ ಮಗನಿಗೆ. ಇಷ್ಟೊತ್ನಾಗ ಯಾರು ಕಿರಣ್ ನೆನ್ಸ್ತಿರ್ತಾರ ಅಷ್ಟೇ 12 ಗಂಟೆಯಲ್ಲಿ ಹೊರಟಾಗುತ್ತೆ ಅಂತ ಹೇಳಿರ್ತಾನೆ. ಈ ಗೇಮಲ್ಲಿ ಸೋತದೆ ನೀನು. ತಿನ್ ಮಗ ನೀನೆ, ನೀನು ತಿನ್ ಮಗ ತಿನ್ ಪರವಾಗಿಲ್ಲ ನೀನೆ. ಮೊನ್ನೆ ಆಮ್ಲೆಟ್ ಹಾಕಿದ್ ನೋಡೋ ನೀನ್. ಯಾವ ಗಂಡ ಏನಾಯ್ತು ಕರೆಕ್ಟಾಗಿ ಹೇಳಲೇ ಇಲ್ಲ ನೀನು.
ಹಿಂಸಿಂದ ತಿನ್ನಕ್ ಹೋದಾಗ ಕೈ ತಗೋಬೇಕಾಯ್ತು. ನೀವು ಭಾಳ ಆಗ್ತೀಯಲ್ಲ ಮತ್ತೆ ನಂಗೆ ಒಂದು ಸುತ್ತು ಜಾಸ್ತಿ ಹೊಳಿತು ನನಗೆ. ನಂಗೆ ಅದು ಇದೆ, ಅದು ನಿನಗಿಲ್ಲ, ಅದೇ ಅದು ಪ್ರಾಬ್ಲಮ್. ನಮಗೊಂದು ಸುತ್ತು ಜಾಸ್ತಿ ವಾಪಸ್ ಬರೋದು ನಿಂಗೆ. ಹಿಂಗೆ ಯಾಕೆ ಆಮೇಲೆ ಇದು ಬೇರೆ ಆಗ್ತಿತ್ತು, ಗ್ಯಾಸ್ಟ್ರಿಕ್ ಬೇರೆ ಆಗ್ತಿತ್ತಲ್ಲ, ತೊಳಸ್ತಿತ್ತು. ಅದಕ್ಕೆ ನನಗೆ ಊಟದ ಬಗ್ಗೆ ಒಂದು ತುತ್ತು ಜಾಸ್ತಿ ಆದ್ರೂ ಹಿಂಸೆ ಮಾಡ್ಬೋದು. ಎಷ್ಟು ಹೇಳ್ದೆ ಅಷ್ಟೇ ಇಕ್ಬೇಕು. ಆಯ್ತು, ಇದು ನೀನ್ ಎದ್ದು ಹೋಗಿ ಹಂಗ ಮಾತಾಡ. ಯಾಕೆ ಎದ್ರಕ್ ಆಗ್ಲಿಲ್ವಾ? ಇಷ್ಟು ಲೇಟ್ ಆಗಿ ಹೇಳೋದು. ಮೊನ್ನೆ ಒಂದು ವಾರ ಮುಂಚೆ ರಾಜ್ಯೋತ್ಸವ ಪ್ರಶಸ್ತಿ ಪಪ್ಪ ನೀನು ಕೈಯೋ ಮಕ್ಕಳು ಮುಟ್ಟಾರೆ ನನ್ನಂತ ಒಳ್ಳೆ ಹುಡುಗಿ ನಿಜ ಹೇಳಿದ್ರು. ಆ ವಿಚಾರ ಇಲ್ಲ ಅಂತ ಹೇಳಲ್ಲ, ನಿಮ್ಮ ಫ್ಯಾಮಿಲಿ ವಿಚಾರಗಳು. ಒಂದೇ ದಿವ್ಸ ಖಾಲಿ ಮಾಡ್ತಾನೆ ಅಂತ ಹೇಳಿದ್ರು ಡಾಕ್ಟ್ರು. ಏನು ಮೋಸ ನೋಡ್ಲಿಲ್ಲ, ಬೇಕಾದ್ರೆ ಅವ್ನು ಟೇಸ್ಟ್ ನೋಡ್ಲಿ. ಒಂದೇ ಸತಿ ಖಾಲಿ ಮಾಡ್ತಾನೆ ಅಂತ ಹೇಳಿದ್ರು. ತಗ ಇದು ಇದು ವೇಸ್ಟ್ ಆಗಲ್ಲ. 600 ರೂಪಾಯಿ ಇತ್ತು, 366 ರೂಪಾಯಿ. ಏನು ಅಲಮ್ಮ ಯಾವಾಗ ಮುನ್ಕೊಳಪ್ಪ ತುಂಬ ಎಷ್ಟು ಗಂಟೆಗೆ ಇಡೋದ ಗಂಡ? 6 ಗಂಟೆ. 3 ಗಂಟೆಗೆ ಇಡ್ತೀನಿ. 6 ಗಂಟೆಗೆ ಇಟ್ಟರೆ 6:30 ಆಗುತ್ತೆ. 3 ಗಂಟೆಗೆ 6 ಗಂಟೆಗೆ ಇಡಬೇಕು, 5:30 ಇಟ್ಬೇಕು. ನಂದು ಅಷ್ಟೇ, ಮಧ್ಯಾಹ್ನ 2:30 ಇಡಬೇಕು, 2 ಗಂಟೆಗೆ ಇಟ್ಟಿರ್ತೀನಿ. 3 ಸಲ ಆಫ್ ಮಾಡಿ 3 ಸಲ ಇಡಬೇಕು. ಯಾಕೆ ಒಂದೇ ಸತಿ ಎದ್ದು ಬೇಡ ಅನ್ನೋಕೆ ಇದೆಲ್ಲಕ್ ಆಗಲ್ಲ ಅಂತ. 6:00ಕ್ಕೆ 2 ಗಂಟೆಗೆ ಮಾಡ್ತೀಯ. ವ್ಲಾಗ್ನ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಇದು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.